ಶ್ರೀ ಗುರುಭ್ಯೋ ನಮಃ. ಮಾಯಕರ ಪ್ರಭವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಎಲ್ಲಾ ವೀಕ್ಷಕ ಬಂಧುವರಿಗೂ ವಿವಿಡ್ ವಿಷನ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ವಿಶೇಷವಾದ ಒಂದು ವಿಚಾರ ಅಂದ್ರೆ ಎಲ್ಲರಿಗೂ ಕಾತರತೆ ಇರುತ್ತೆ. ಜೂನ್ ತಿಂಗಳ ಭವಿಷ್ಯ ಹೆಂಗಿರುತ್ತೆ, ಯಾವ್ಯಾವ ರಾಶಿಯವ್ರು ಹೆಂಗಿರುತ್ತೆ, ಯಾವ್ಯಾವ ನಕ್ಷತ್ರದವ್ರು ಹೆಂಗಿರುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇರುತ್ತೆ. ಹಾಗಾಗಿ ಇವತ್ತಿನ ದಿನ ನಿಮ್ಗೆಲ್ಲರಿಗೂ ನಕ್ಷತ್ರ ವೈಸ್ ಹೇಗಿರುತ್ತೆ ಫಲ ಜೂನ್ ತಿಂಗಳ ಭವಿಷ್ಯವನ್ನ ತಿಳ್ಕೊಳ್ಳೋಣ. ವಿವಿಡ್ ವಿಷನ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಯಾವ್ಯಾವ ರಾಶಿಯಲ್ಲಿ ಯಾವ್ಯಾವ ಗ್ರಹ ಸಂಚಾರ ಮಾಡ್ತಿರೋ ಅನ್ನೋ ವಿಚಾರನ ತಿಳ್ಕೊಳ್ಳೋಣ. ಮೊದಲನೇದಾಗಿ ರವಿ. ರವಿ ಜೂನ್ ತಿಂಗಳಲ್ಲಿ ಮೊದಲ 15 ದಿನಗಳ ಕಾಲ ವೃಷಭ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ 15 ದಿನ ನಂತರ ನಿಮಗೆ ಮಿಥುನ ರಾಶಿಯಲ್ಲಿ ಸಂಚಾರ ಇರ್ತದೆ. ಬುಧ ಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಇರ್ತದೆ. ಕೊನೆಯ ಭಾಗಗಳಲ್ಲಿ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಕುಜಗ್ರಹ ಮೇಷ ರಾಶಿಯಲ್ಲಿ ಸಂಚಾರ ಇದ್ದು ಕೊನೆಯ ಭಾಗಗಳಲ್ಲಿ ವೃಷಭ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಶುಕ್ರ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಮಧ್ಯ ತಿಂಗಳ ನಂತರ ಪ್ರವೇಶ ಆಗುತ್ತೆ. ರಾಹು ಮತ್ತು ಕೇತುಗಳ ಸಂಚಾರ. ರಾಹು ಕುಂಭ ರಾಶಿಯಲ್ಲಿ ಸಂಚಾರ ಇರುತ್ತೆ. ಹಾಗೆ ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರ ಯೋಗ ಫಲ ಇರ್ತದೆ. ಶನೇಶ್ವರ ಮೀನ ರಾಶಿಯಲ್ಲಿ ಯಥಾಸ್ಥಿತಿ ಒಂದು ಸಂಚಾರ ಇರ್ತದೆ. ಗುರು ಜೂನ್ 2ನೇ ತಾರೀಕಿನಂದು ಮಿಥುನ ರಾಶಿಯಿಂದ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗಾಗಿ ಯಾವ್ಯಾವ ನಕ್ಷತ್ರದವ್ರಿಗೆ ಯಾವ್ಯಾವ ಫಲ ಅಂತ ತಿಳ್ಕೊಳ್ಳೋಣ. ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರದವ್ರಿಗೆ ಆತುರದಿಂದ ವಿಧಾನ ಯಾವುದೇ ತಗೊಳ್ಳಬೇಡಿ. ಹಾಗೆ ಹೊಸ ಕೆಲಸಗಳನ್ನ ಪ್ರಯತ್ನ ಪಟ್ಟಾಗ ನಿಮ್ಗೆ ಅನುಕೂಲವಾಗಿರುವಂತ ವಾತಾವರಣ ಇರ್ತದೆ. ಹಾಗೆ ಶೇರ್ ಮಾರ್ಕೆಟ್ ವ್ಯವಹಾರಗಳಲ್ಲಿ ನಿಮ್ಗೆ ಹೆಚ್ಚಿನ ಫಲವನ್ನು ನೀವು ನೋಡಬಹುದಾಗಿರುತ್ತದೆ. ಹಣಕಾಸಿನ ಲೇವಾದೇವಿ ವಿಚಾರಗಳಲ್ಲಿ ನಿಮ್ಗೆ ಅನುಕೂಲ ಇರ್ತದೆ. ಯಾವುದೇ ಹೊಸ ಉದ್ಯೋಗನ ವ್ಯಾಪಾರವನ್ನ ನೀವು ಮಾಡುವಂತ ಒಂದು ಸಂದರ್ಭ ಇದಾಗಿರ್ತದೆ. ಹಾಗೆ ನ್ಯಾಯಾಂಗ ಇಲಾಖೆಯಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳಾಗ್ಬೇಕು ಅಂತ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ಹಾಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಾಗಿರ್ಬೋದು ಅಥವಾ ಕಾರ್ಯ ಕಚೇರಿಗಳಲ್ಲಾಗಿರ್ಬೋದು ನಿಮ್ಗೆ ವಿಳಂಬ ಆಗುವಂತ ಸಾಧ್ಯತೆ ಇರ್ತದೆ. ಹಾಗೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾದಂತ ಒಂದು ವಿದ್ಯಾಭ್ಯಾಸ ಅನುಕೂಲ ಇರ್ತದೆ. ಹಾಗೆ ವೃದ್ಧರಿಗೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಮಹಿಳೆಯರು ಹೆಚ್ಚಿನವಾಗಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದ್ರಿಂದ ಅನುಕೂಲ ಇರ್ತದೆ. ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಶಾಂತತೆಯಿಂದ ಮತ್ತೆ ಒಂದು ಅನುಕೂಲವನ್ನ ನೀವು ಪಡೆಯಬಹುದಾಗಿರ್ತದೆ. ಶಿವನಿಗೆ ಹಾಲನ್ನ ಕೊಡೋದ್ರಿಂದ ಮತ್ತೆ ಶಿವಪಂಚಾಕ್ಷರಿ ಮಂತ್ರ ಜಪನ ಮಾಡೋದ್ರಿಂದ ರೋಹಿಣಿ ನಕ್ಷತ್ರವು ಹೆಚ್ಚಿನ ಫಲವನ್ನ ನೀವು ನೋಡಬಹುದಾಗಿರ್ತದೆ. ಹಾಗೆ ಮೃಗಶಿರ ನಕ್ಷತ್ರ. ಯಾವುದೇ ಒಂದು ಅಲೆದಾಟ ಆಗಿರ್ಬೋದು, ವೃತ ನೀವು ಒಂದು ಸ್ಥಳದ ಇನ್ನೊಂದು ಸ್ಥಳಕ್ಕೆ ಹೋಗುವಂತ ವಿಚಾರದಲ್ಲಾಗಿರ್ಬೋದು ಅಥವಾ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗಿರ್ಬೋದು, ದೇಹಕ್ಕೆ ಆಯಾಸ ಮತ್ತೆ ಒಂದು ಸ್ಟ್ರೆಸ್ ಅನ್ನ ಕೊಡೋದ್ರಿಂದ ಆರೋಗ್ಯದ ಬಗ್ಗೆ ಕಾಳಜಿನ ವಹಿಸಬೇಕಾಗತ್ತೆ. ಬೆಂಕಿಯಿಂದ ಎಚ್ಚರಿಕೆಯನ್ನು ವಹಿಸಬೇಕು. ಹೊಸ ವ್ಯಾಪಾರದ ಬಗ್ಗೆ ಆಲೋಚನೆ ನಿಮ್ಮಲ್ಲಿ ಮೂಡುತ್ತದೆ. ಹಾಗೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಅನುಕೂಲ ಇರೋದ್ರಿಂದ ನೀವು ಹೊಸ ಪಾರ್ಟ್ನರ್ಶಿಪ್ ವ್ಯವಹಾರ ಆಗಿರ್ಬೋದು, ಸ್ವಂತವಾಗಿ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇರ್ತದೆ. ಹಾಗೆ ಸ್ನೇಹಿತರಿಂದ ಲಾಭಾಂಶ ಇರೋದ್ರಿಂದ ನೀವು ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋಬಹುದು. ಹಾಗೆ ಮಹಿಳೆಯರು ಹೊಸ ಕೆಲಸ ಪ್ರಾರಂಭ ಮಾಡಬಹುದಂತ ಒಂದು ತಿಂಗಳು ಇದಾಗಿರುತ್ತದೆ. ಹೊಸ ವ್ಯಾಪಾರ ವ್ಯವಹಾರ ನಿಮ್ಮ ಆಲೋಚನೆಗಳನ್ನ ಕಾರ್ಯರೂಪಕ್ಕೆ ಅನುಕೂಲವಾಗಿರುತ್ತದೆ. ಹಾಗೆ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಸಂಬಂಧಪಟ್ಟಂತ ಯಾವುದೇ ಒಂದು ವಿಚಾರಗಳಲ್ಲಿ ನೀವು ಭಿನ್ನಾಭಿಪ್ರಾಯ ಮಾಡ್ಕೊಳ್ದೆ ಅಥವಾ ವಾದವನ್ನ ಮಾಡದೆ ನೀವು ಮುಂದುವರಿಬೇಕಾಗತ್ತೆ. ಹಾಗೆ ಏಕಾಗ್ರತೆ ವಿಚಾರದಲ್ಲಿ ಯಾವುದೇ ತೊಡಕನ್ನ ಮಾಡ್ಕೋಬೇಡಿ. ಹೆಚ್ಚಿನ ಮೃಗಶಿರ ನಕ್ಷತ್ರದ ಫಲ ನೀವು ಪಡಿಬೇಕು ಅಂತಂದ್ರೆ ಒಂದು ಅನುಗ್ರಹವನ್ನಾಗಿರ್ಬೋದು ಅಥವಾ ದೇವತಾ ಒಂದು ಆರಾಧನೆಗಳನ್ನ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ನೋಡಬಹುದು. ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ಆಗಿರ್ಬೋದು, ಕೆಂಪು ದಾಸಗಳನ್ನು ಸಮರ್ಪಣೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನ ನೀವು ಮೃಗಶಿರ ನಕ್ಷತ್ರ ನೋಡಬಹುದು. ಕೃತಿಕ 2, 3, 4 ಮತ್ತು ರೋಹಿಣಿಯ 1, 2, 3, 4ನೇ ಪಾದ ಹಾಗೆ ಮೃಗಶಿರ ನಕ್ಷತ್ರದ 1, 2 ಪಾದ ನಿಮಗೆ ವೃಷಭ ರಾಶಿ ಬರೋದ್ರಿಂದ ವೃಷಭ ರಾಶಿಯವರೆಗೆ ಈ ಒಂದು ತಿಂಗಳಲ್ಲಿ ಗುರುವಿನ ಸಂಚಾರ ಅಂದ್ರೆ 2ನೇ ಮನೆಯಿಂದ 3ನೇ ಮನೆಗೆ ಸಂಚಾರ ಇರ್ತದೆ. ಹಾಗೆ ಒಂದು ಬುಧ ಆಗಿರ್ಬೋದು, ರವಿ ಆಗಿರ್ಬೋದು ಅಥವಾ ಶುಕ್ರನ ಅನುಗ್ರಹ ಆಗಿರ್ಬೋದು ಈ ತಿಂಗಳಲ್ಲಿ ಸಾಧಾರಣವಾಗಿರೋದ್ರಿಂದ ನಿಮಗೆ ಹೆಚ್ಚಿನ ಒಂದು ಒಳ್ಳೆ ರೀತಿಯಲ್ಲಿ ಫಲವನ್ನ ನೀವು ಪಡೆಯಬೇಕು ಅಂತಂದ್ರೆ ದೇವತಾ ಆರಾಧನೆಗಳ ಮೂಲಕ ಅನುಗ್ರಹವನ್ನ ಪಡಿಬೇಕಾಗತ್ತೆ. ಈ ಒಂದು ತಿಂಗಳು ಜೂನ್ ತಿಂಗಳಲ್ಲಿ ಸಾಧಾರಣ ಫಲ ಇರೋದ್ರಿಂದ ವೃಷಭ ರಾಶಿಯವರು ಸ್ವಲ್ಪ ಮಟ್ಟಿಗೆ ಯಾವುದೇ ಒಂದು ಹೊಸ ಆಲೋಚನೆಗಳನ್ನ ನೀವು ಮಾಡಿ ಹಾಗೆ ಕಾರ್ಯರೂಪಕ್ಕೆ ತರೋದ್ರಿಂದ ನಿಮ್ಗೆ ಅನುಕೂಲವಾಗಿರ್ತದೆ. ಕೊಟ್ಟಿರುವಂತ ಪರಿಹಾರವನ್ನ ನೀವು ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ನೀವು ನೋಡ್ಬೋದಾಗಿರ್ತದೆ. ಯಾವುದೇ ಒಂದು ಪರಿಹಾರ ಮಾಡ್ಕೊಳ್ಳುವಾಗ ಅದು ನಿಮ್ಗೆ ಒತ್ತಡನ ಕಡಿಮೆ ಮಾಡೋದಾಗಿರ್ಬೋದು ಅಥವಾ ಕೆಟ್ಟ ಫಲಗಳನ್ನು ಕಡಿಮೆ ಮಾಡೋದಾಗಿರ್ಬೋದು ನಿಮ್ಗೆ ಅನುಕೂಲ ಇರ್ತದೆ. ನಿಮ್ಮ ಜಾತಕಾನುಸಾರ ದಶಾಭುಕ್ತಿ ಮತ್ತೆ
ಗೋಚಾರ ಫಲದಲ್ಲಿ ಬರುವಂತಹ ಗ್ರಹಗಳ ಒಂದು ವಿಚಾರಗಳನ್ನ ನೀವು ವಿಮರ್ಶೆ ಮಾಡಿ ನಿಮ್ಮ ಮುಂದೆ ಬರೆಯೋದು ಒಳ್ಳೇದಾಗಿರ್ತದೆ. ಜನ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೇದಾಗಲಿ.